ನಮಸ್ಕಾರ ಸ್ನೇಹಿತರೆ, ನಮ್ಮ ಶಿಕ್ಷಣಾತ್ಮಕ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಭಾರತದ 12 ಜ್ಯೋತಿರ್ಲಿಂಗ ಯಾತ್ರೆಯ ಮೊದಲ ಹಂತವನ್ನು ತಿಳಿದುಕೊಳ್ಳುತ್ತಿದ್ದೇವೆ. ನಮ್ಮ ಈ ಪವಿತ್ರ ಯಾತ್ರೆಯ ಆರಂಭ ಕರ್ನಾಟಕದ ಗದಗದಿಂದ ಪುಣೆಗೆ ನಾವು 11140 ಹಾಸ್ಪೇಟ್ CSMTSF ಎಕ್ಸ್‌ಪ್ರೆಸ್ ಅನ್ನು ಬಳಸಬಹುದು. ಈ ರೈಲು ಗದಗ ಜಂಕ್ಷನ್ನಿಂದ ಮಧ್ಯಾಹ್ನ 3:05ಕ್ಕೆ ಹೊರಟು ಮರುದಿನ ಬೆಳಗ್ಗೆ ಸುಮಾರು ಮಧ್ಯರಾತ್ರಿ 1 ಗಂಟೆ 10 ನಿಮಿಷಕ್ಕೆ ಪುಣೆ ಜಂಕ್ಷನ್ಗೆ ಬರುತ್ತದೆ. ಪುಣೆ ತಲುಪಿದ ಮೇಲೆ ಸರ್ಕಾರಿ ಅಥವಾ ಖಾಸಗಿ ಬಸ್ ಮೂಲಕ ಭೀಮಾಶಂಕರ ಜ್ಯೋತಿರ್ಲಿಂಗದ ಕಡೆಗೆ ಪ್ರಯಾಣ ಮುಂದುವರೆಸಿ. ಸುಮಾರು 110 ಕಿಲೋಮೀಟರ್ ದೂರದ ಈ ಮಾರ್ಗವು ಸಹ್ಯಾದ್ರಿ ಪರ್ವತ ಶ್ರೇಣಿಯ ಹಸಿರು ಕಾಡುಗಳು ಮತ್ತು ನೈಸರ್ಗಿಕ ಸೌಂದರ್ಯದ ನಡುವೆ ಸಾಗುತ್ತದೆ. ಭೀಮಾಶಂಕರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಅತ್ಯಂತ ಪವಿತ್ರ ಶಿವಕ್ಷೇತ್ರಗಳಲ್ಲಿ ಒಂದಾಗಿದ್ದು, ಪುರಾಣಗಳ ಪ್ರಕಾರ ಭೀಮ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ಶಿವನು ಇಲ್ಲಿ ಅವತರಿಸಿದ್ದಾನೆ ಎಂಬ ನಂಬಿಕೆಯಿದೆ. ಇದೇ ಸ್ಥಳದಿಂದ ಭೀಮಾ ನದಿ ಉದ್ಭವವಾಗುತ್ತದೆ. ದೇವಾಲಯದ ಆವರಣದಲ್ಲಿ ಸ್ನಾನಗೃಹ, ಶೌಚಾಲಯ ಮತ್ತು ಫ್ರೆಶ್ ಅಪ್ ಸೌಲಭ್ಯಗಳು ಲಭ್ಯವಿರುವುದರಿಂದ ಭಕ್ತರು ದರ್ಶನಕ್ಕೂ ಮೊದಲು ಶುದ್ಧರಾಗಬಹುದು. ಶಾಂತ ಹಾಗೂ ಭಕ್ತಿಭಾವದ ವಾತಾವರಣದಲ್ಲಿ ಭೀಮಾಶಂಕರ ಜ್ಯೋತಿರ್ಲಿಂಗದ ದರ್ಶನ ಮಾಡಿ ಆಶೀರ್ವಾದ ಪಡೆದ ನಂತರ ಮತ್ತೆ ಬಸ್ ಮೂಲಕ ಪುಣೆಗೆ ವಾಪಸ್ ಪ್ರಯಾಣ ಮಾಡಿ. ಇದರೊಂದಿಗೆ ಗದಗದಿಂದ ಆರಂಭವಾದ ಮೊದಲ ಹಂತದ ಜ್ಯೋತಿರ್ಲಿಂಗ ಯಾತ್ರೆ ಭೀಮಾಶಂಕರ ಜ್ಯೋತಿರ್ಲಿಂಗ ದರ್ಶನ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಪುಣೆಗೆ ಸಾಯಂಕಾಲ ತಲುಪಿದ ನಂತರ ಪುಣೆಯಲ್ಲಿ ಇರುವ ದುಗುಡು ಶೇಟ್ ಗಣಪತಿಯ ದರ್ಶನ ಪಡೆದು ರಾತ್ರಿ ಊಟದ ನಂತರ ನಮ್ಮ ಜ್ಯೋತಿರ್ಲಿಂಗ ಯಾತ್ರೆಯ ಮುಂದಿನ ಹಂತ ಆರಂಭವಾಗುತ್ತದೆ. ಪುಣೆಯಿಂದ ಶಿರಡಿಯ ಕಡೆಗೆ ಸರ್ಕಾರಿ ಅಥವಾ ಖಾಸಗಿ ಬಸ್ ಮೂಲಕ ರಾತ್ರಿ 10 ಗಂಟೆಗೆ ಹೊರಟು ಬೆಳಿಗ್ಗೆ 4 ಗಂಟೆಗೆ ಶಿರಡಿ ತಲುಪುವಂತೆ ಪ್ರಯಾಣ ಮಾಡಬಹುದು. ಈ ಮಾರ್ಗವು 187 ಕಿಲೋಮೀಟರ್ ಇದ್ದು, ಇದು ಸಹ್ಯಾದ್ರಿ ಪರ್ವತ ಶ್ರೇಣಿಯ ಹಸಿರು ಕಾಡುಗಳು ಮತ್ತು ನೈಸರ್ಗಿಕ ಸೌಂದರ್ಯದ ನಡುವೆ ಸಾಗುತ್ತದೆ. ಶಿರಡಿ ತಲುಪಿದ ನಂತರ ಇಲ್ಲಿ ಅನೇಕ ವಿಶ್ರಾಂತಿ ಗೃಹ ಹಾಗೂ ಸ್ನಾನದ ಗೃಹಗಳು ಲಭ್ಯ ಇವೆ. ಸ್ನಾನ ಮಾಡಿದ ನಂತರ ಸಾಯಿಬಾಬಾ ದರ್ಶನ ಮಾಡಿ ಆಶೀರ್ವಾದ ಪಡೆದು ನಂತರ ಶಿರಡಿಯಲ್ಲೇ ಬೆಳಗಿನ ಉಪಹಾರ ಮುಗಿಸಿದ ನಂತರ ಸರ್ಕಾರಿ ಅಥವಾ ಖಾಸಗಿ ಬಸ್ ಮೂಲಕ ನಾಸಿಕ್ ಕಡೆಗೆ ಪ್ರಯಾಣ ಮಾಡಿ ನಾಸಿಕ್ ತಲುಪಿದ ಬಳಿಕ ಹೋಟೆಲ್ನಲ್ಲಿ ತಂಗಿ ಫ್ರೆಶ್ ಅಪ್ ಮಾಡಿಕೊಂಡು ನಾಸಿಕ್ನಿಂದ ಸರ್ಕಾರಿ ಅಥವಾ ಖಾಸಗಿ ಬಸ್ ಮೂಲಕ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೆ ಪ್ರಯಾಣ ಮಾಡಬಹುದು. ನಾಸಿಕ್ದಿಂದ ತ್ರಯಂಬಕೇಶ್ವರ 34 ಕಿಲೋಮೀಟರ್ ದೂರ ಇದೆ. ಬ್ರಹ್ಮಗಿರಿ ಪರ್ವತದ ತಪ್ಪಲಿನಲ್ಲಿ ಸ್ಥಿತವಾಗಿರುವ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು ಗೋದಾವರಿ ನದಿಯ ಉದ್ಭವ ಸ್ಥಳವಾಗಿದ್ದು ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಇರುವ ಶಿವಲಿಂಗವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಎಂಬ 3 ದೇವತೆಯನ್ನು ಸೂಚಿಸುವ ವಿಶಿಷ್ಟ ರಚನೆಯನ್ನು ಹೊಂದಿದೆ. ದೇವಾಲಯದ ಬಳಿ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡುವ ವ್ಯವಸ್ಥೆಯಿದ್ದು, ಜೊತೆಗೆ ಬಟ್ಟೆ ಬದಲಾಯಿಸುವ ಮತ್ತು ಶುದ್ಧೀಕರಣ ಸೌಲಭ್ಯಗಳು ಲಭ್ಯವಿವೆ. ಶಾಂತ ವಾತಾವರಣದಲ್ಲಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಮಾಡಿ ಪೂಜೆ ಸಲ್ಲಿಸಿದ ನಂತರ ಮತ್ತೆ ಬಸ್ ಮೂಲಕ ನಾಸಿಕ್ಗೆ ವಾಪಸ್ ಪ್ರಯಾಣ ಮಾಡಿ. ಇದರೊಂದಿಗೆ ಜ್ಯೋತಿರ್ಲಿಂಗ ಯಾತ್ರೆಯ 2ನೇ ಹಂತ ಪುಣೆಯಿಂದ ಶಿರಡಿ ಮೂಲಕ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ದರ್ಶನ ಸುಸಂಪನ್ನವಾಗಿ ಪೂರ್ಣಗೊಳ್ಳುತ್ತದೆ. ನಾಸಿಕ್ನಲ್ಲಿ ವಿಶ್ರಾಂತಿ ಪಡೆದ ನಂತರ ನಮ್ಮ ಜ್ಯೋತಿರ್ಲಿಂಗ ಯಾತ್ರೆಯ 3ನೇ ಹಂತ ಆರಂಭವಾಗುತ್ತದೆ. ನಾಸಿಕ್ನಿಂದ ಔರಂಗಾಬಾದ್ ಕಡೆಗೆ 17057 ದೇವಗಿರಿ ಎಕ್ಸ್‌ಪ್ರೆಸ್ ಮೂಲಕ ರೈಲು ಪ್ರಯಾಣ ಮಾಡಬಹುದು. ಈ ರೈಲು ನಾಸಿಕ್ನಿಂದ ಬೆಳಿಗ್ಗೆ ಮಧ್ಯರಾತ್ರಿ 1 ಗಂಟೆ 2 ನಿಮಿಷಕ್ಕೆ ಹೊರಟು ಬೆಳಗಿನ ಜಾವ 4 ಗಂಟೆ 15 ನಿಮಿಷಕ್ಕೆ ಔರಂಗಾಬಾದ್ಗೆ ತಲುಪುತ್ತದೆ. ಔರಂಗಾಬಾದ್ ತಲುಪಿದ ನಂತರ ಅಗ್ನಿಶೀಲ ಹಸಿರು ದಾರಿಗಳ ಮಧ್ಯದ 36 ಕಿಲೋಮೀಟರ್ ದೂರವನ್ನು ಬಸ್ ಮೂಲಕ ಗೃಷ್ಣೇಶ್ವರ ತಲುಪಬೇಕು. ಗೃಷ್ಣೇಶ್ವರ ಜ್ಯೋತಿರ್ಲಿಂಗವು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಕೊನೆಯದಾಗಿ ಉಲ್ಲೇಖಿಸಲ್ಪಟ್ಟಿದ್ದು, ವಿಶ್ವಪ್ರಸಿದ್ಧ ಎಲ್ಲೋರಾ ಗುಹೆಗಳ ಸಮೀಪದಲ್ಲಿದೆ. ದೇವಾಲಯವು ಮರಾಠಾ ಶೈಲಿಯ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾಗಿದ್ದು, ಭಕ್ತಿಭಾವದ ವಾತಾವರಣದಲ್ಲಿ ದರ್ಶನಕ್ಕೆ ಸೂಕ್ತವಾಗಿದೆ. ದೇವಾಲಯದ ಆವರಣದಲ್ಲಿ ಸ್ನಾನ, ಶೌಚಾಲಯ ಮತ್ತು ಫ್ರೆಶ್ ಅಪ್ ಸೌಲಭ್ಯಗಳು ಲಭ್ಯವಿರುವುದರಿಂದ ಭಕ್ತರು ಪೂರ್ಣವಾಗಿ ಶುದ್ಧರಾಗಬಹುದು. ಗೃಷ್ಣೇಶ್ವರ್ ದರ್ಶನದ ನಂತರ ಎಲ್ಲೋರಾ ಕೇವ್ಸ್ ವೀಕ್ಷಣೆ ಮಾಡಬಹುದು. ಎಲ್ಲೋರಾ ಕೇವ್ಸ್ ಸುಮಾರು 34 ಗುಹೆಗಳ ಸಂಕಲನವಾಗಿದ್ದು, ಹಿಂದೂ, ಬೌದ್ಧ ಮತ್ತು ಜೈನ ಶಿಲ್ಪಕಲೆಯ ಅತ್ಯಂತ ಅದ್ಭುತ ಉದಾಹರಣೆಗಳನ್ನು ಒಳಗೊಂಡಿವೆ. ಈ ಗುಹೆಗಳು 6ನೇ ಶತಮಾನದಿಂದ 10ನೇ ಶತಮಾನವರೆಗೆ ನಿರ್ಮಿಸಲ್ಪಟ್ಟಿದ್ದು,
ಭಾರತೀಯ ಶಿಲ್ಪಕಲೆ ಮತ್ತು ಐತಿಹಾಸಿಕ ಮಹತ್ವವನ್ನು ತಿಳಿದುಕೊಳ್ಳಲು ಅತ್ಯುತ್ತಮ ಸ್ಥಳವಾಗಿದೆ. ಕೆಲವು ಪ್ರಮುಖ ಗುಹೆಗಳು ಕತ್ತಲೆಯೊಳಗೆ ಶಿಲ್ಪಕಲೆಗಳ ಮೂಲಕ ದೇವರ ಕಥೆಗಳು ಮತ್ತು ಶಿಲ್ಪಕಾವ್ಯಗಳನ್ನು ವೀಕ್ಷಿಸಲು ಅವಕಾಶ ನೀಡುತ್ತವೆ. ಎಲ್ಲೋರಾ ವೀಕ್ಷಣೆ ಮುಗಿಸಿದ ನಂತರ ಬಸ್ ಮೂಲಕ ಮರಳಿ ಔರಂಗಾಬಾದ್ಗೆ ಪ್ರಯಾಣ ಮಾಡಬೇಕು. ಔರಂಗಾಬಾದ್ ತಲುಪಿದ ನಂತರ ಮಧ್ಯಾಹ್ನ 1 ಗಂಟೆಯ ನಂತರ ಲಭ್ಯವಿರುವ 3 ರೈಲುಗಳಲ್ಲಿ ಒಂದು ಆಯ್ಕೆ ಮಾಡಿ ನಾಸಿಕ್ ರೋಡ್ಗೆ ರೈಲು ಪ್ರಯಾಣ ಮಾಡಬೇಕು. ನಾಸಿಕ್ ರೋಡ್ ತಲುಪಿದ ನಂತರ ಹೋಟೆಲ್ನಲ್ಲಿ ತಂಗಿ ವಿಶ್ರಾಂತಿ ಪಡೆದು ಮುಂದಿನ ಹಂತದ ಯಾತ್ರೆಗೆ ಸಿದ್ಧರಾಗಬೇಕು. ಇದರೊಂದಿಗೆ ನಾಸಿಕ್ನಿಂದ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ದರ್ಶನ, ಎಲ್ಲೋರಾ ಕೇವ್ಸ್ ವೀಕ್ಷಣೆ ಸೇರಿದಂತೆ 3ನೇ ಹಂತ ಭಕ್ತಿಭಾವದಿಂದ ಪೂರ್ಣಗೊಳ್ಳುತ್ತದೆ. ನಾಸಿಕ್ ರೋಡ್ನಲ್ಲಿ ರಾತ್ರಿ ವಿಶ್ರಾಂತಿ ಪಡೆದ ನಂತರ ನಮ್ಮ ಜ್ಯೋತಿರ್ಲಿಂಗ ಯಾತ್ರೆಯ ಮುಂದಿನ ಹಂತ ಆರಂಭವಾಗುತ್ತದೆ. ನಾಸಿಕ್ ರೋಡ್ನಿಂದ ಭೋಪಾಲ್ ಕಡೆಗೆ ಹಲವಾರು ರೈಲುಗಳ ಆಯ್ಕೆಗಳು ಲಭ್ಯವಿದ್ದು, ಅನುಕೂಲವಿರುವ ವೇಳಾಪಟ್ಟಿಗೆ ಅನುಸಾರ ರೈಲನ್ನು ಆಯ್ಕೆ ಮಾಡಬಹುದು. ದೀರ್ಘ ರೈಲು ಪ್ರಯಾಣದ ನಂತರ ಭೋಪಾಲ್ ತಲುಪಿದ ಮೇಲೆ ಮುಂದಿನ ಹಂತಕ್ಕಾಗಿ ಭೋಪಾಲ್ದಿಂದ ಇಂದೋರ್ಗೆ ಹೋಗಲು ರೈಲು ಅಥವಾ ಬಸ್ ಮೂಲಕ ಪ್ರಯಾಣ ಮಾಡಬಹುದು. ಇಂದೋರ್ ತಲುಪಿದ ನಂತರ ಹೋಟೆಲ್ನಲ್ಲಿ ತಂಗಿ ವಿಶ್ರಾಂತಿ ಪಡೆದ ಬಳಿಕ ಸ್ನಾನ ಮಾಡಿಕೊಂಡು ಓಂಕಾರೇಶ್ವರ್ ಜ್ಯೋತಿರ್ಲಿಂಗ ದರ್ಶನಕ್ಕೆ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಪ್ರಯಾಣ ಮಾಡಬಹುದು. ಓಂಕಾರೇಶ್ವರ್ ಜ್ಯೋತಿರ್ಲಿಂಗವು ನರ್ಮದಾ ನದಿಯ ಮಧ್ಯದಲ್ಲಿರುವ ದ್ವೀಪದಲ್ಲಿ ಸ್ಥಿತವಿದ್ದು, ಓಂ ಆಕಾರದ ರೂಪವು ವಿಶೇಷತೆ. ದೇವಾಲಯದ ಬಳಿ ಸ್ನಾನ, ಚೇಂಜಿಂಗ್ ಮತ್ತು ಫ್ರೆಶ್ ಅಪ್ ಸೌಲಭ್ಯಗಳು ಲಭ್ಯವಿದ್ದು, ಭಕ್ತರು ಶುದ್ಧ ಭಾವದಿಂದ ದರ್ಶನ ಪಡೆಯಬಹುದು. ಓಂಕಾರೇಶ್ವರ್ ದರ್ಶನದ ನಂತರ ಇಂದೋರ್ಗೆ ಮರಳಿ ಹೋಟೆಲ್ನಲ್ಲಿ ವಿಶ್ರಾಂತಿ. ಡೇ 2 ಬೆಳಿಗ್ಗೆ ಫ್ರೆಶ್ ಅಪ್ ನಂತರ ರೂಮ್ ಚೆಕ್ಔಟ್ ಮಾಡಿ ಟ್ಯಾಕ್ಸಿ ಮೂಲಕ ಇಂದೋರ್ ಸ್ಥಳೀಯ ವೀಕ್ಷಣೆ ಮಾಡಬಹುದು. ಇದರೊಂದಿಗೆ ಓಂಕಾರೇಶ್ವರ ಜ್ಯೋತಿರ್ಲಿಂಗದ 4ನೆಯ ಹಂತದ ಯಾತ್ರೆ ಭಕ್ತಿಭಾವದೊಂದಿಗೆ ಪೂರ್ಣಗೊಳ್ಳುತ್ತದೆ. ಇವೆಲ್ಲ ವೀಕ್ಷಿಸಿ ಟ್ಯಾಕ್ಸಿ ಅಥವಾ ಬಸ್ ಮೂಲಕ ಉಜ್ಜೈನ್ ಕಡೆಗೆ ಪ್ರಯಾಣ ಬೆಳೆಸಬಹುದು. ಇಂದೋರ್ದಿಂದ ಉಜ್ಜೈನ್ 58 ಕಿಲೋಮೀಟರ್ ದೂರ ಇದೆ. ಸಾಯಂಕಾಲ 6ರವರೆಗೆ ಉಜ್ಜೈನ್ ತಲುಪುವಂತೆ ಪ್ಲಾನ್ ಮಾಡಿಕೊಳ್ಳಬೇಕು. ಇದರಿಂದ ಇಂದಿನ ವಿಡಿಯೋವನ್ನು ಇಲ್ಲಿಯೇ ಮುಕ್ತಾಯಗೊಳಿಸುತ್ತಾ ಮುಂದಿನ ಭಾಗದಲ್ಲಿ ಉಜ್ಜಯಿನಿನ ಶ್ರೀ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ, ಗುಜರಾತ್ನ ಸೋಮನಾಥ ಹಾಗೂ ನಾಗೇಶ್ವರ ಜ್ಯೋತಿರ್ಲಿಂಗ, ಜಾರ್ಖಂಡ್ನ ಬಾಬಾ ಬೈದ್ಯನಾಥ ಜ್ಯೋತಿರ್ಲಿಂಗ ಮತ್ತು ಉತ್ತರ ಪ್ರದೇಶದ ಶ್ರೀ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗಗಳ ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಹರ್ ಹರ್ ಮಹಾದೇವ್.